ಬಿಜೆಪಿಯ 18 ಶಾಸಕರನ್ನ ಸದನದಿಂದ ಅಮಾನತು ಮಾಡಿದ್ದ ಆದೇಶವನ್ನು ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ವಾಪಸ್ ಪಡೆದಿದ್ದು ಇದು ತಮ್ಮ ಹೋರಾಟಕ್ಕೆ ಸಿಕ್ಕ ಜಯವಾಗಿದೆ ಎಂದು ಶಾಸಕ ಎಸ್.ಎನ್. ಚನ್ನಬಸಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಭಾಧ್ಯಕ್ಷರು ಸೇರಿದಂತೆ ಸಿಎಂ, ಡಿಸಿಎಂ ಮತ್ತು ವಿಪಕ್ಷ ನಾಯಕರ ನೇತೃತ್ವದ ಸಮಿತಿಯ ಸಲಹೆಯಂತೆ ಸಭಾಧ್ಯಕ್ಷರು ತೆಗೆದುಕೊಂಡ ನಿರ್ಧಾರ ಸ್ವಾಗತಾರ್ಹವಾಗಿದೆ. ಇದಕ್ಕಾಗಿ ತಾವು ಸಭಾಧ್ಯಕ್ಷರಿಗೆ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ವಿಧಾನಮಂಡಲದ ಅಧಿವೇಶನದ ಕೊನೆಯ ದಿನ ಅಂದರೆ ಮಾರ್ಚ್ 21ರಂದು ಸಚಿವರೊಬ್ಬರು ಸದನದಲ್ಲಿ ತಮ್ಮದೇ ಸಂಪುಟದ ಇನ್ನೊಬ್ಬ ಸಚಿವರ ಮೇಲೆ ಗಂಭೀರ ಆರೋಪ ಮಾಡಿದ್ದಾಗ ನಾವು ಆಗ ಈ ಚರ್ಚೆ ಬಗ್ಗೆ ಬೇಡ ಅಂತ ಪಟ್ಟು ಹಿಡಿದಿದ್ದೆ. ಪೀಠಕ್ಕೆ ಅಗೌರವ ತರಲಾಗಿದೆ ಎಂದು 18 ಶಾಸಕರನ್ನ ಅಮಾನತುಗೊಳಿಸಲಾಗಿತ್ತು. ಈ ಆದೇಶವನ್ನು ಇಂದು ವಾಪಸ್ ಪಡೆಯಲಾಗಿದೆ. ನಾವು ಸಭಾಧ್ಯಕ್ಷರಿಗೆ ಅಗೌರವ ತಂದಿರಬಹುದು, ಆದರೆ ಹೋರಾಟ ನಡೆಸಲಾಗಿತ್ತು. ಅದಕ್ಕೆ ಜಯ ಸಿಕ್ಕಿದೆ. ಸಭಾಧ್ಯಕ್ಷರಿಗೆ ನೋವಾಗಿರುವ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಮನವರಿಕೆ ಮಾಡಲಾಗಿತ್ತು. ರಾಜ್ಯಪಾಲರನ್ನ ಭೇಟಿ ಮಾಡಲಾಗಿತ್ತು. ರಾಜ್ಯಪಾಲರು ಸಲಹೆ ಕೊಟ್ಟ ಮೇಲೆ ಸಭಾಧ್ಯಕ್ಷರು ಸೇರಿದಂತೆ ಸಿಎಂ, ಡಿಸಿಎಂ ಮತ್ತು ವಿಪಕ್ಷ ನಾಯಕರ ನೇತೃತ್ವದ ಸಮಿತಿಯ ಮುಂದೆ ಅಮಾನತು ಆದೇಶ ವಾಪಸ್ ಪಡೆಯುವುದಾಗಿ ಸಭಾಧ್ಯಕ್ಷರು ಹೇಳಿದ್ದಾರೆ. ಆದರೆ ನಾವು ಯಾವುದಕ್ಕಾಗಿ ಧ್ವನಿ ಎತ್ತಿದ್ವೋ ಆ ವಿಚಾರ ಅಲ್ಲಿಗೆ ನಿಂತಿದೆ. ಹನಿ ಟ್ರ್ಯಾಪ್ ಪ್ರಕರಣ ಮಾಯವಾಗಿಬಿಟ್ಟಿದೆ. ಅದು ನಡೆದಿತ್ತೋ ನಡೆದಿರಲಿಲ್ವೋ ನಿಗೂಢವಾಗಿ ಉಳಿದಿದೆ ಎಂದಿದ್ರು. 18 ಜನ ಭಾರತೀಯ ಜನತಾ ಪಾರ್ಟಿ ಶಾಸಕರನ್ನ ಏನು ಅಮಾನತು ಮಾಡಿದ್ರು, ಸಭಾಧ್ಯಕ್ಷರು ಅದನ್ನು ವಾಪಸ್ ತಗೊಂಡಿರುವಂಥದ್ದು ಅಭಿನಂದನಾರ್ಹ ಸಂಗತಿ ಅನ್ನೋಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸಭಾಧ್ಯಕ್ಷರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. 18 ಜನ ಶಾಸಕರಿಗೆ ವಿಧಾನಸಭಾ ಅಧಿವೇಶನ ನಡೀತಾ ಇರೋಂಥ ಸಂದರ್ಭದಲ್ಲಿ ಮಾರ್ಚ್ 21 ಅಧಿವೇಶನದ ಕೊನೆಯ ದಿನ ಅದು. ಅವತ್ತು ಒಂದು ಸಬ್ಜೆಕ್ಟನ್ನು ಅತ್ಯಂತ ನೋವಿನಿಂದ ಒಬ್ಬ ಮಂತ್ರಿಗಳು ಪ್ರಕಟ ಮಾಡಿದ್ರು. ಆ ನೋವಿನಿಂದ ಪ್ರಕಟ ಮಾಡಿದಂಥ ಒಂದು ವಿಚಾರ ಏನಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಪ್ರಾರಂಭ ಮಾಡಿದ್ವಿ. ಆಗ ನಡೆದಂಥ ಒಂದು ಘಟನೆ, ಸಭಾಧ್ಯಕ್ಷರಿಗೆ ಅಗೌರವ, ಪೀಠಕ್ಕೆ ಅಗೌರವ ತರಿಸುವಂಥ ರೀತಿಯೊಳಗಡೆ ತಾವು ನಡ್ಕೊಂಡಿದ್ದೀರಾ ಅಂಥೇಳಿ ಸಭಾಧ್ಯಕ್ಷರು ನಮ್ಮ ಮೇಲೆ ಕ್ರಮವನ್ನು ತಗೊಂಡಿದ್ದರು. 18 ಜನ ಭಾರತೀಯ ಜನತಾ ಪಾರ್ಟಿ ಶಾಸಕರ ಮೇಲೆ. ಅದಿವತ್ತು ಆದೇಶ ನಮ್ಮ ಕೈ ಸೇರಿದೆ, ವಾಪಸ್ ತಗೊಂಡಿದ್ದಾರೆ. ವಾಪಸ್ ತಗೊಂಡಿದ್ದಾರೆ ಅಂತ ಆದಾಗ ನಮಗೆ ಸಂತೋಷ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ಅಕಸ್ಮಾತ್ ನಾವು ಅವರಿಗೆ ನೋವು ಮಾಡಿರಬಹುದು ಆ ಸಭಾಪೀಠಕ್ಕೆ, ಸಭಾಧ್ಯಕ್ಷರ ಪೀಠಕ್ಕೆ. ಅದರ ಒಟ್ಟು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ನಾವು ಮಾಡಿದಂಥ ಹೋರಾಟ, ಮಾಡಲೇಬೇಕಾದಂಥ ಹೋರಾಟ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಅನಿಸಿದ್ದು. ಹಾಗಾಗಿ ಹೋರಾಟವನ್ನು ಮಾಡಿದ್ದೇವೆ. ಆ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂಥೇಳಿ ನಾನು ಭಾವಿಸ್ಬೇಕಾಗತ್ತೆ. ಮೊನ್ನೆ ಸಭಾಧ್ಯಕ್ಷರಿಗೆ ಆಗಿರುವಂಥ ವಿಚಾರದಲ್ಲಿ, ನೋವಾಗಿರುವಂಥ ವಿಚಾರದಲ್ಲಿ ನಾವು ಕೂಡ ಒಂದೆರಡು ಸಂಗತಿಗಳನ್ನು ತಿಳಿಸಿದ್ವಿ. ಅವರು ಅಶೋಕ್ ಅವರ ನೇತೃತ್ವದಲ್ಲಿ ಅವರನ್ನು ಭೇಟಿ ಮಾಡಿತ್ತು 18 ಜನ ಶಾಸಕರು. ತಂಡದ ಭಾವನೆಗಳನ್ನು ಅಶೋಕ್ ಅವರ ನೇತೃತ್ವದೊಳಗಡೆ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೋಗಿದ್ದರು. ಆ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಿದಾಗ ಅವತ್ತು ಕೂಡ ಅವರು ಒಂದೊಳ್ಳೆ ಮಾತುಗಳನ್ನು ಹೇಳಿ ಕಳಿಸಿದ್ರು. ಇದರಲ್ಲಿ ಹಠ ಏನಿಲ್ಲ, ಸಿಟ್ಟೇನಿಲ್ಲ, ದ್ವೇಷ ಏನಿಲ್ಲ ಅನ್ನೋಂಥ ಮಾತನ್ನು, ಯೋಚನೆ ಮಾಡೋಣ ಅನ್ನೋಂಥ ಮಾತನ್ನು ಸಭಾಧ್ಯಕ್ಷರು ಹೇಳಿದರು ಅಂತೇಳಿ ಅಶೋಕ್ ಅವರು ನಮಗೆ ಹೇಳಿದಂಥ ಸಂಗತಿ. ಅದಾದಮೇಲೆ ರಾಜ್ಯಪಾಲರನ್ನು ಭೇಟಿ ಮಾಡಿದ್ವಿ. ಅಮಾನತು ಮಾಡಿರುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಅಂಥೇಳಿ ರಾಜ್ಯಪಾಲರಿಗೆ ಭೇಟಿ ಮಾಡಿದಾಗ ರಾಜ್ಯಪಾಲರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅನೇಕ ನಮ್ಮ ಹಿರಿಯ ಶಾಸಕರು, ಸುರೇಶ್ ಕುಮಾರ್ ಅಂತಹ ಪ್ರಮುಖ ನಾಯಕರು ಸಲಹೆಯನ್ನು ಕೂಡ ಕೊಟ್ಟಿದ್ರು ಸಭಾಧ್ಯಕ್ಷರಿಗೆ. ಅವರೇ ಹೇಳಿದಂತೆ ಅವರೇ ಹೇಳಿದ್ದಾರೆ ಯಾರ್ಯಾರು ನನಗೆ ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟಿದ್ರು.
ಯಾಕಂದರೆ ಅವರ ಆದೇಶಕ್ಕೆ ಮೂಗು ತೂರಿಸೋವಂಥ ಸಂಗತಿ ಇಲ್ಲ ನಮ್ಮ ವ್ಯವಸ್ಥೆ ಒಳಗಡೆ. ಆದರೆ ಅವರಿಗೆ ಸಲಹೆ ಕೊಡಲಿಕ್ಕೆ ಅವಕಾಶಗಳಿದ್ದರಿಂದ ಎಲ್ಲರೂ ಕೂಡ ರಾಜ್ಯಪಾಲ ರಾಜ್ಯಕ್ಕೆ ಸಲಹೆಯನ್ನು ಕೊಟ್ಟಿದ್ದರು. ಆ ಸಲಹೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ಈ ನಿರ್ಣಯ ಮಾಡಿದ್ದೇನೆ ಅಂತ ಮಾತನ್ನು ಸಭಾಧ್ಯಕ್ಷರು ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆದರೆ ಇನ್ನೊಂದು ನೋವು ಉಳ್ಕೊಂಡಿರೋದು ಅಂತ ಹೇಳಿದ್ರೆ ಹನಿ ಟ್ರ್ಯಾಪ್ ಹಗರಣ. ಆ ಹನಿ ಟ್ರ್ಯಾಪ್ ಏನಿದೆ ಅದು ಚರ್ಚೆಗೆ ಬಂತು. ಇವತ್ತು ಹಾಗೆ ಮಾಯ ಆಗಿ ಹೋಗ್ಬಿಟ್ಟಿದೆ. ಅದು ನಡೀತೋ ನಡೆದಿಲ್ವೋ, ರಾಜಣ್ಣ ಅವರಿಗೆ ಆಗಿರುವಂಥ ಆಘಾತಗಳೇನಿದೆ ಅದಕ್ಕೆ ನ್ಯಾಯ ಸಿಕ್ತೋ ಇಲ್ವೋ ಇನ್ನೂ ನಿಗೂಢವಾಗಿರೋಂಥ ಒಂದು ರಹಸ್ಯವಾಗಿ ಉಳ್ಕೊಂಡಿದೆ. ಇವತ್ತು ನಾವು ಅದನ್ನೇ ಹೇಳಿದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಈ ರೀತಿಯ ಒಬ್ಬ ಮಂತ್ರಿಗೆ ಈ ರೀತಿಯ ಒಂದು ಕೃತ್ಯವನ್ನು ಮಾಡುವಂಥ ಕೆಲಸವನ್ನು ಇನ್ಯಾರೋ ಮಂತ್ರಿಗಳು ಮಾಡ್ತಾರೆ ಅಂತ ಆದಾಗ ಅದು ಸಭೆ ಗಂಭೀರವಾಗಿ ತಗೊಳ್ಬೇಕು, ಸದನ ಗಂಭೀರವಾಗಿ ತಗೊಳ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ ಇದ್ದಂಥದ್ದು. ಆದರೆ ಅಧಿವೇಶನ ಮುಗಿದ ನಂತರದಲ್ಲಿ ಹನಿ ಟ್ರ್ಯಾಪಿನ ಬಗ್ಗೆ ಯಾವುದೇ ರೀತಿಯ ಸತ್ಯ ಸಂಗತಿಗಳು ಹೊರಗಡೆ ಬರದೇ ಇರುವಂಥದ್ದು ಮತ್ತೊಂದು ಪ್ರಜಾಪ್ರಭುತ್ವಕ್ಕೆ ಆಗಿರುವಂಥ ಧಕ್ಕೆ ಅಂಥೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂಥ ಸಂಗತಿ, ಸಂವಿಧಾನಬದ್ಧವಾಗಿರುವಂಥ ಸಂಗತಿ ಏನಿತ್ತು, ಸಭಾಧ್ಯಕ್ಷರು ಅದನ್ನು ಗಂಭೀರವಾಗಿ ತಗೊಂಡು ಅದ್ರ ಬಗ್ಗೆ ಆಗಿರುವಂಥ ಅನೇಕ ಸಂಗತಿಗಳನ್ನ ಗಮನದಲ್ಲಿಟ್ಟುಕೊಂಡು ಇನ್ನು ಮುಂದೆ ಹೀಗೆ ಮಾಡಬೇಡಿ ಅಂಥೇಳಿ ಸಲಹೆ ಕೊಟ್ಟಿರುವಂಥ ಸಂಗತಿಯನ್ನು ಕೂಡ ನಾವು ಸ್ವೀಕಾರ ಮಾಡಿದ್ದೇವೆ. ಪೀಠಕ್ಕೆ ಅಪಮಾನ ಮಾಡಬೇಕು ಅಂತ ನಾವು ಮಾಡಿರಲಿಲ್ಲ, ಬದಲಾಗಿ ಸರ್ಕಾರದ ವಿರುದ್ಧವಾಗಿ ಮಾಡಿದಂಥ ಸಂಗತಿಗಳದೆಲ್ಲದೂ ಕೂಡ ಯಾವಾಗ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಸರ್ಕಾರ ತನ್ನ ಕರ್ತವ್ಯವನ್ನು ಮಾಡಬೇಕಾಗಿತ್ತು, ಮಂತ್ರಿಗಳನ್ನು ಉಳಿಸ್ಕೊಳ್ಬೇಕಿತ್ತು, ಮಂತ್ರಿಗಳಾಗಿರೋಂಥ ನೋವನ್ನು ಏನು ಅಂತ ಕೇಳಬೇಕಾಗಿತ್ತು. ಬದಲಾಗಿ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತ ಅನಿಸಿತ್ತು ಅಂಥವರಿಗೆ ಶಕ್ತಿ ಸಿಗೋ ರೀತಿ ಒಳಗಡೆ ಅವರ ನಡವಳಿಕೆಗಳಿತ್ತು ಅವತ್ತಿನ ದಿನ. ಹಾಗಾಗಿ ನಾವು ಸಭಾಧ್ಯಕ್ಷರಿಗೆ ನಾವು ಮನವಿ ಮಾಡಿದ್ವಿ, ವಿನಂತಿ ಮಾಡಿದ್ವಿ. ಈಗ ಗೊತ್ತಾಯಿತು ಯಾರ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ. ಸಭಾಧ್ಯಕ್ಷರ ಪೀಠಕ್ಕೆ ನಾವು ಹೋದರೆ ಅಪಮಾನ ಅಂದರೆ ಅದಕ್ಕೆ ಗೌರವ ಕೊಡದೇ ಇರೋಂಥ ರೀತಿ ಅಂತ ಹೇಳಿದ್ದಾರೆ. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಹೋರಾಟಗಳನ್ನು ಮುಂದುವರಿಸ್ತೇವೆ ಅನ್ನೋಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹಳ ಒಳ್ಳೆಯ ಸಂಗತಿಯನ್ನು ಸಭಾಧ್ಯಕ್ಷರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾನೂನು ಸಚಿವರು, ವಿಶೇಷವಾಗಿ ನಮ್ಮ ತಂಡದ ನಾಯಕರಾಗಿರುವಂಥ ಅಶೋಕ್ ಅವರ ನೇತೃತ್ವದಲ್ಲಿ ಆಗಿರುವಂಥ ಈ ಸಭೆ ಏನಿದೆ, ವಿಧಾನಮಂಡಲದ ಅಧಿವೇಶನದೊಳಗಡೆ ಇವರ ಸಲಹೆಗಳನ್ನು ಗಮನದಲ್ಲಿ ಇಟ್ಟುಕೊಂಡೆ ಅನೇಕ ಸಂಗತಿಗಳ ನಿರ್ಣಯಗಳನ್ನು ಮಾಡಿರುತ್ತೆ. ಸಭಾಧ್ಯಕ್ಷರು ಎಲ್ಲರ ಅಭಿಪ್ರಾಯನ ಸಂಗ್ರಹಣೆಯನ್ನು ಮಾಡಿ ವ್ಯವಸ್ಥೆ ಭಾಗಗಳಲ್ಲಿ ಎಲ್ಲೂ ಲೋಪ ಆಗದೇ ಇರೋ ರೀತಿ ಒಳಗಡೆ ಇದನ್ನು ಅಮಾನತನ್ನು ವಾಪಸ್ ತಗೊಂಡು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ರೀತಿ ಒಳಗಡೆ ಶಾಸಕರು ಕಾರ್ಯವನ್ನು ಮಾಡಬೇಕು ಅಂತೇಳಿ ಅವರ ಅಪೇಕ್ಷೆಯನ್ನು ವ್ಯಕ್ತ ಮಾಡಿ ಇವತ್ತು ಅಮಾನತನ್ನು ವಾಪಸ್ ತಗೊಂಡಿದ್ದಾರೆ. ನಾನು ಇದನ್ನು ಅತ್ಯಂತ ಸಂತೋಷದಿಂದ ಸ್ವಾಗತವನ್ನು ನಾನು ಮಾಡ್ತೇನೆ. ಕಮಿಟಿ ಟೂರ್ ಹೋಗಬೇಕು ಅಂಥೇಳಿ ನಾನಿರುವಂಥ ಸಮಿತಿ ಅದು ಪೂರ್ವ ನಿಗದಿ ಆಗಿದ್ದಂಥ ಸಮಯ ಅದು. ಹಾಗಾಗಿ ನಾನು ಬರೋದಿಲ್ಲ ಅಂತ ಹೇಳಿದ್ದೆ. ನಾನು 28ನೇ ತಾರೀಕು ಕಮಿಟಿ ಟೂರ್ ಹೋಗ್ತಾ ಇರೋದ್ರಿಂದ ಅಮಾನತಲ್ಲಿ ಇರಬೇಕಾದ್ರೆ ನಾನು ಮೀಟಿಂಗಿಗೆ ಬರಬಾರ್ದು ಅಂತ ಆದಮೇಲೆ ಟೂರಿಗೆ ಹೇಗೆ ಬರೋಕ್ಕೆ ಸಾಧ್ಯ ಅಂಥೇಳಿ ಆ ನೋಟಿಸನ್ನು ಅವರಿಗೆ ಫೋನ್ ಮಾಡಿದಾಗ ನಾನು ಹೇಳಿದ್ದೆ ನಾನು ಬರೋದಿಲ್ಲ ಅಂಥೇಳಿ. ಈಗ ಅಮಾನತು ವಾಪಸ್ ತೊಗೊಂಡಿದ್ದಾರೆ ಸಭಾಧ್ಯಕ್ಷರು. ಹಾಗಾಗಿ ಕಮಿಟಿ ಟೂರಿಗೂ ಕೂಡ ಅಸ್ಸಾಂ ಬೇರೆ ಬೇರೆ 3 ರಾಜ್ಯಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಅಧ್ಯಯನ ಸಮಿತಿಗೆ ನಾನು ಹೋಗ್ತಾ ಇದ್ದೇನೆ. 28ನೇ ತಾರೀಕು ಹೋಗಿ 5ನೇ ತಾರೀಕು ವಾಪಸ್ ಬರ್ತೇವೆ.
ಅನೇಕ ಅಲ್ಲಿರುವಂಥ ಒಳ್ಳೆಯ ಸಂಗತಿಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ನಂತರ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಇಲಾಖೆಯ ಸಮಿತಿಯಲ್ಲಿ ಆಗಬೇಕಾದಂಥ ಸಂಗತಿಗಳನ್ನು ಕೂಡ ನಾವು ಚರ್ಚೆಯನ್ನು ಮಾಡ್ತೇವೆ. ಅದಾದಮೇಲೆ ವಿಧಾನಸಭಾ ಅಧಿವೇಶನದಲ್ಲಿ ವಿಧಾನಸಭಾ ಅಧ್ಯಕ್ಷರಿಗೆ ಆ ಎಲ್ಲ ಸಂಗತಿಗಳನ್ನು ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಹಾಗಾಗಿ ಮತ್ತೊಮ್ಮೆ ಈ ಒಂದು ಕಾರ್ಯವನ್ನು ಮಾಡಿದಂಥ ಶಾಸಕರಾದಂಥ ಅಶೋಕ್ ಮತ್ತು ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಆ ಸಮಿತಿಯಲ್ಲಿದ್ದಂಥ ಡಿ ಕೆ ಶಿವಕುಮಾರ್ ಇವರು ವಿಶೇಷವಾದಂಥ ಸಂಗತಿಗಳನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಕಾನೂನು ಸಲಹೆಗಾರರು ಸಚಿವರು ಕೂಡ ವಾಪಸ್ ತಗೊಳ್ಬಹುದು ಅನ್ನುವಂಥ ಸಂಗತಿಯನ್ನು ಉಲ್ಲೇಖ ಮಾಡಿದ್ದಾರೆ. ತಗೊಂಡು ಮುಂದಿನ ಅಧಿವೇಶನದಲ್ಲಿ ಇದನ್ನು ಇದನ್ನು ಅಧಿಕೃತವಾಗಿ ಕಸ್ಸೆ ಹೊತ್ತೋದ್ರ ಮೂಲಕ ಇದಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಆ ರೀತಿಯ ಒಂದು ನಿರ್ಣಯ ಸಂತೋಷ ತಂದಿದೆ.